ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಬಂದು ಆಲ್ರೆಡಿ ನೀವೆಲ್ಲರೂ ತಮ್ನೆಲಲ್ಲಿ ನೋಡಿರ್ತೀರಾ ಏನು ಅಂತೇಳಿ. ನಾನು ಲಾಸ್ಟ್ ವ್ಲಾಗ್ನಲ್ಲೇ ಹೇಳಿದ್ದೆ ನಾವು ಶಿಫ್ಟ್ ಆಗ್ತಾ ಇದ್ದೀವಿ ಅಂತೇಳಿ ಹೊಸ ಮನೆಗೆ. ಇನ್ನು ಹೊಸ ಮನೆಗೆ ಶಿಫ್ಟ್ ಆಗ್ತಿದೀವಿ ಅಂದ್ರೆ ಸ್ವಲ್ಪ ಫಾರ್ಮಾಲಿಟೀಸ್ ಎಲ್ಲ ಇರುತ್ತಲ್ಲ. ಮನೆ ಒಳಗಡೆ ಬರಬೇಕು ಅಂದ್ರೆ ಎಲ್ಲ ಪೂಜೆ ಮಾಡ್ಕೊಂಡು ಒಳಗಡೆ ಬರಬೇಕು, ಆಲೋಗಿಸ್ಬೇಕು ಅಂತೇಳಿ. ಆ್ಯಂಡ್ ಇವತ್ತು ಬಂದು ಡೇಟ್ 29 ಬುಧವಾರ. ಆ್ಯಂಡ್ ಇವತ್ತು ತುಂಬ ಒಳ್ಳೆಯ ದಿನ ಅಂತೇಳಿ ನಮ್ಮ ಮನೆಗೆ ಒಬ್ಬರು ಐನೋರು ಬರ್ತಾರೆ. ಸೊ ಅವ್ರು ಹೇಳಿದ್ರು. ನಾನು ಇದ್ಕೊಂಡು ಗುರುವಾರ ಒಳ್ಳೆಯ ದಿನ ಅಂದ್ಕೊಂಡು ನಾನು ಅಂದ್ಕೊಂಡು ಕೇಳಿದ್ದೆ. ಅವ್ರು ಇದ್ಕೊಂಡು ಸ್ವಲ್ಪ ಕ್ಯಾಲೆಂಡ್ರಲ್ಲಿ ಅಲ್ಲಿ ಇಲ್ಲಿ ನೋಡಿಬಿಟ್ಟು ಆ ಬುಧವಾರ ತುಂಬ ಒಳ್ಳೆಯ ದಿನ, ಇವತ್ತು ದಿನ ಹೋಗಿ ಅಂತ ಅವ್ರು ಹೇಳಿದ್ರು. ಸೊ ಸರಿ ಅಂತೇಳಿ ಹಿಂದಿನ ದಿನವೇ ಅಂದರೆ ನಿನ್ನೆ ಅಷ್ಟೇ ಗೋಲ್ಡ್ ಶಾಪಿಂಗ್, ಸಿಲ್ವರ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೋದ್ವಲ್ವ. ತಿರ್ಗಾ ಮತ್ತೆ ಬಂದು ನಾವು ಮನೆಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಹೊರಟೋದ್ವಿ. ಯಾಕಂದರೆ ಹೊಸ ಮನೆಯೇ ಜಾಸ್ತಿ ಕ್ಲೀನಿಂಗ್ ಇರಲಿಲ್ಲ. ಸೊ ಬೇಗ ಬಂದು ಮನೆಗೆ ಸ್ವಲ್ಪ ಕ್ಲೀನಿಂಗ್ ಮಾಡಿಕೊಂಡು ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದೀನಿ. ಆ್ಯಂಡ್ ಇಲ್ಲಿಗೆ ಬರೋ ಅಷ್ಟರಲ್ಲಿ 5:30 ಆಗೋಗ್ಬಿಡ್ತು. ಆ್ಯಂಡ್ 3 o'clockಗೆ ಅಲಾರಾಮ್ ಎಲ್ಲ ಇಟ್ಟಿದ್ದೆ. ಆ್ಯಂಡ್ ಸ್ವಲ್ಪ ನೈಟ್ ಲೇಟ್ ಆಗೋಯಿತು. ಪೂಜೆ ಸಾಮಾನೆಲ್ಲ ತೊಗೊಂಡೋದ್ವಲ್ವ ಮನೆಗೆ, ಅದೆಲ್ಲ ಕ್ಲೀನಾಗಿ ಬ್ಯಾಗಲ್ಲೆಲ್ಲ ಜೋಡಿಸ್ಕೊಂಡು ಅದನ್ನೆಲ್ಲ ಕ್ಲೀನಾಗಿ ಎತ್ತಿಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಒಂದು 2 hours 3 hours ಮಲ್ಕೊಂಡೆ ಅಷ್ಟೇ. ಮತ್ತು ಬೇಗ ಎದ್ದು ಸ್ನಾನ ಮಾಡಿಕೊಂಡು ಆ್ಯಂಡ್ ಇಲ್ಲಿಗೆ ಬಂದೆ. ಆ್ಯಂಡ್ ಇಲ್ಲಿಗೆ ಬಂದಿದ್ದ ತಕ್ಷಣ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಹೊಸ ಮನೆ ಹತ್ರ ನಾನು ನಮ್ಮಣ್ಣ ಇಬ್ಬರು ಬಂದಿದ್ದೀವಿ. ಆ್ಯಂಡ್ ನಮ್ಮ ಮನೆಯವ್ರು ಬಂದು ಸ್ವಲ್ಪ ಲೇಟ್ ಆಗುತ್ತೆ ಬರೋದು, ನೀವೆಲ್ಲ ಪೂಜೆ ಮಾಡ್ಕೊಂಡಿರ್ರಿ, ನಾನು ಮತ್ತೆ ಬರ್ತೀನಿ ಮಕ್ಕಳನ್ನ ಕರ್ಕೊಂಡು ರೆಡಿ ಮಾಡಿಸ್ಕೊಂಡು ಅಂತ ಹೇಳಿದ್ರು. ಸೊ ಅದರಿಂದ ನಾನು ನಮ್ಮಣ್ಣ ಬೇಗ ಬಂದುಬಿಟ್ವಿ. ಇನ್ನು ಬಂದಿದ್ದ ತಕ್ಷಣ ನೋಡಿದ್ರಲ್ವ, ಇನ್ನು ಹೊಸ್ಲ ಹತ್ರ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿನೆಲ್ಲ ಬಿಡಿಸ್ದೆ. ಇನ್ನು ಮನೆ ಒಳಗಡೆ ಏನೇನು ತರಬೇಕು ಎಲ್ಲ ಅಲ್ಲೇ ಬಾಗ್ಲ ಹತ್ರ ಇಟ್ಕೊಳ್ತಾ ಇದ್ದೀನಿ ಒಳಗಡೆ ತರೋದಕ್ಕೆ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾ ಇರ್ತಾರೆ, ಬಟ್ ನನಗೆ ತಿಳಿದಿರೋ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಹೊಸ ಮನೆಗೆ ಏನೇನು ತಗೊಂಡು ಹೋಗಬೇಕು ಅಂಥೇಳಿ. ಸೊ ಆ ಥರ ನಾನು ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಿನ್ನೆ ಅಷ್ಟೇ ಫೋಟೋ ತೊಗೊಂಡ್ವಿ ಹೊಸದು. ಇನ್ನು ಫೋಟೋ ಎಲ್ಲ ತೊಗೊಂಡು ಫಸ್ಟು ಫೋಟೋ ಇಟ್ಕೊಂಡು ಎಂಟ್ರಿ ಆಗಬೇಕು. ನೆಕ್ಸ್ಟ್ ಬಂದು ಏನೇನು ಇಟ್ಕೊಂಡಿದ್ದೀನಿ ಅಂತೇಳಿ ನಾನು ನೆಕ್ಸ್ಟ್ ಹೋಗ್ತಾ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಆ್ಯಂಡ್ ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾನಿಲ್ಲಿ ಬಂದು ಮನೇಲಿ ಎಂಟ್ರಿ ಆಗ್ತೀವಲ್ವ, ಆವಾಗ ಬಂದುಬಿಟ್ಟು ಇಷ್ಟೆಲ್ಲ ತೊಗೊಂಡು ಬಂದೆ ಒಳಗಡೆ. ಉಪ್ಪು, ಕಲ್ಲುಪ್ಪು ಮತ್ತು ಬೇಳೆ, ಅಕ್ಕಿ, ಸಕ್ಕರೆ, ಬೆಲ್ಲ 5 ಥರ ತೊಗೊಂಡು ಬಂದಿದ್ದೀನಿ ಒಳಗಡೆ. ಆ್ಯಂಡ್ ಪೂಜೆಗೆ ಬಂದುಬಿಟ್ಟು ನೋಡಿ, ಇದು ಅರಿಶಿನ ಕುಂಕುಮ, ಇದು ಸ್ವಲ್ಪ ಕಟ್ ಮಾಡಿ ಇವಾಗ ಹಾಕ್ಕೊಂಡಿದ್ದೀನಿ. ಅರಿಶಿನ ಕುಂಕುಮ, ಒಂದು ಬ್ಲೌಸ್ ಪೀಸು, ಬತ್ತಿ, ಇದು ಡ್ರೈ ಫ್ರೂಟ್ಸ್ ಪ್ಯಾಕೆಟ್, ಅರಿಶಿನದ ಕೊಂಬು ಆ್ಯಂಡ್ ದಾರ, ಬೆಂಕಿಪಟ್ಟಣ, ಕರ್ಪೂರ, ಎಲೆ ಅಡಿಕೆ, ಊದುಗಡ್ಡಿ, ಇದು ಬಂದು ಧೂಪ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಮನೆಯಲ್ಲಿ ಹಾಲುಗಿಸ್ತೀವಲ್ವ, ಆವಾಗ ನಾವು ಪೂಜೆ ಮಾಡಬೇಕಲ್ವ, ಎಲ್ಲರೂ ಬೇರೆ ಬೇರೆ ಥರ ಎಣ್ಣೆನ ಹಾಕ್ಬಿಟ್ಟು ಪೂಜೆನ ಮಾಡ್ತಾರೆ. ಆ ಮೈನ್ ಬಂದುಬಿಟ್ಟು ಕೊಬ್ಬರಿ ಎಣ್ಣೆ, ಇಲ್ಲಾಂದರೆ ತುಪ್ಪದಲ್ಲಿ ಮನೇಲಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ಸೊ ಅದರಿಂದ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ತಂದಿದ್ದೀನಿ. ಮತ್ತು ಇದು ಫ್ರೂಟ್ಸು ಮತ್ತು ಲವಂಗ ಬಂದುಬಿಟ್ಟು ಲಕ್ಷ್ಮಿಗೆ ತುಂಬ ಇಷ್ಟ. ಸೊ ಅದರಿಂದ ಲವಂಗನೂ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಒಂದು ದೊಡ್ಡ ಚೊಂಬಲ್ಲಿ ನೀರು ತೊಗೊಂಡಿದ್ದೀನಿ. ಆ್ಯಂಡ್ ನೋಡಿ, ಆ ದೀಪನ ಹಚ್ಚೋದಕ್ಕೆ ದೀಪ ಇಟ್ಕೊಂಡಿದ್ದೀನಿ. ಮತ್ತು ಅದು ಚೊಂಬು, ಮತ್ತು ಇದು ಬೆಳ್ಳಿ ಸಾಮಾನು. ಇದು ಮೊನ್ನೆ ಲಲಿತಾ ಇದರಲ್ಲಿ ತೊಗೊಂಡಿದ್ದು, ಲಲಿತಾ ಜ್ಯುವೆಲರ್ಸಲ್ಲಿ ಮೊನ್ನೆ ವಿಡಿಯೋದಲ್ಲಿ ನೋಡಿರ್ತೀರ. ಆ್ಯಂಡ್ ಈ ದೀಪ ಮತ್ತು ಈ ದೀಪನ ತೊಗೊಂಡು ಬಂದೆ ಅಷ್ಟೇ. ಆ್ಯಂಡ್ ಮಾವಿನ ಎಲೆ, ಸ್ಟವ್ವು, ಹೂವು, ಇನ್ನೊಂದು ಫೋಟೋ ಇದೆ ಅಷ್ಟೇ. ನೋಡ್ತಿದ್ದೀರಲ್ವ, ಇಷ್ಟನ್ನು ಮನೆ ಒಳಗಡೆ ತೊಗೊಂಡು ಬಂದಿದ್ದೀನಿ. ಇವಾಗ ಪೂಜೆ ಮಾಡಬೇಕು, ಬನ್ನಿ. ಎಲ್ಲ ಇಟ್ಕೊಂಡು ಬಂದಿದ್ದೀನಿ.
ಅಂಡ್ ನೋಡಿದ್ರಲ್ವಾ ನಾನು ಮನೆಯೊಳಗಡೆ ಏನೇನು ತಂದಿದ್ದೀನಿ ಅಂತೇಳಿ ಪ್ರತಿಯೊಂದು ಇಟ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ಒಂದೊಂದು ಟೈಮಲ್ಲಿ ಸಡನ್ ಆಗಿ ನೆನಪು ಬರೋದಿಲ್ಲ. ಹೊಸ ಮನೆಗೆ ಎಂಟ್ರಿ ಆಗ್ತಾ ಇದೀವಿ ಅಂದ್ರೆ ಒಂದೊಂದು ಮನೆಯಲ್ಲೇ ಮರ್ತೋಗ್ಬಿಟ್ಟಿರ್ತೀವಿ. ಸೊ ಅದರಿಂದ ಹಿಂದಿನ ದಿನ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ಕೆಲಸ ಆಗೋಗ್ಬಿಡುತ್ತಲ್ವಾ. ಸೊ ಅದರಿಂದ ಏನೇನು ಇಟ್ಕೊಂಡು ಬಂದಿದ್ದೀನಿ ಅಂತೇಳಿ ಪ್ರತಿಯೊಂದು ಡೀಟೇಲ್ ಕೊಟ್ಟಿದ್ದೀನಿ. ಅಂಡ್ ಇವಾಗ ಬಂದು ಅರಿಶಿನ ಕುಂಕುಮ ಇಡ್ತಾ ಇದೀನಿ ಫೋಟೋಗೆ ಪೂಜೆ ಮಾಡೋದಕ್ಕೆ ಅಂತೇಳಿ. ಸ್ವಲ್ಪ ಗೊತ್ತಿರೋದೆ ಅಲ್ವಾ, ನನ್ನ ವಾಯ್ಸ್ ಸ್ವಲ್ಪ ಕಿರಿಕಿರಿ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಅಂಡ್ ಇವಾಗೆಲ್ಲ ಫೋಟೋಗೆಲ್ಲ ಇಟ್ಕೊಳ್ತಾ ಇದೀನಿ. ಅಂಡ್ ಮೈನ್ ನೋಡಿದ್ರಲ್ವಾ, ಸ್ಟಾರ್ಟಿಂಗ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆನೆ ಫಸ್ಟ್ ದೇವ್ರ ಫೋಟೋ ಒಂದು ತಗೊಂಡ್ ಬರ್ಬೇಕು. ನೆಕ್ಸ್ಟ್ ಬಂದು ಉಪ್ಪು, ಒಂದು ಪ್ಲೇಟಲ್ಲಿ ತೋರಿಸ್ದೆ ಅಲ್ವಾ, ಅಕ್ಕಿ, ಬೇಳೆ, ಬೆಲ್ಲ ಅದನ್ನೆಲ್ಲ ನೆಕ್ಸ್ಟ್ ತರಬೇಕು. ಇನ್ನ ಮೂರನೇದಾಗಿ ತುಳಸಿ, ಇಲ್ಲಾಂದ್ರೆ ಆ ಗಂಗಾ ಜಲ ಬರುತ್ತಲ್ಲ, ಒಂದು ಚೊಂಬಲ್ಲಿ ನೀರು, ಆ ಥರ ಎಂಟ್ರಿ ಕೊಡಬೇಕು. ಇನ್ನು ಫೋರ್ತ್, ಫಿಫ್ತ್ ಆ ಥರ ಏನಾದರೂ ನಾವು ಪೂಜೆ ಐಟಮ್ಗೆ ಏನೇನು ತಂದಿರ್ತೀವೋ ಅದನ್ನೆಲ್ಲ ಒಂದೇ ಬ್ಯಾಗಲ್ಲಿ ಇಟ್ಕೊಂಡು ಒಳಗಡೆ ಬಂದ್ಬಿಡ್ಬೇಕು. ಈ ಥರ ಮನೆ ಒಳಗಡೆ ಬರಬೇಕು. ಇನ್ನು ಪೂಜೆ ಮಾಡೋದಕ್ಕೆ ಎಲ್ಲ ಹೂವು ಎಲ್ಲ ತಂದಿದ್ದೆ ಅಲ್ವಾ, ಎಲ್ಲ ಹಾಕಿಟ್ಟಿದ್ದೀನಿ. ಇನ್ನು 5:45 ಅಷ್ಟರಲ್ಲಿ ತುಂಬ ಟೈಮ್ ಚೆನ್ನಾಗಿತ್ತು. ಸೊ ಕಳಸನೆಲ್ಲ ಇಟ್ಟು ಇನ್ನು ಪೂಜೆ ಮಾಡ್ತಾ ಇದ್ದೀನಿ. ಅಂಡ್ ಹೊಸ ಮನೆಯಲ್ಲಿ ಸ್ವಲ್ಪ ದೇವ್ರ ಮನೆ ಚಿಕ್ಕದಿದೆ ಅಲ್ವಾ, ಸೊ ಇನ್ನೂ ಒಂದು ಫೋಟೋ ಎಕ್ಸ್ಟ್ರಾ ಇತ್ತು ಓನರ್ ಅವ್ರದ್ದೇ. ಸೊ ಅಡುಗೆ ಮನೆಯಲ್ಲೇ ಇಟ್ಟು ಅಲ್ಲೂ ಪೂಜೆ ಮಾಡಿಬಿಟ್ಟೆ. ಇನ್ನು ತಂದಿರೋದು ಆವಾಗಲೇ ತೋರಿಸ್ದೆ ಅಲ್ವಾ, ಉಪ್ಪು, ಬೇಳೆ, ಅಕ್ಕಿ ಅದೆಲ್ಲನೂ ಒಂದು ತಟ್ಟೆಲಿಟ್ಟು ಅಡುಗೆ ಮನೇಲಿ ಇಡಬೇಕು. ಆ್ಯಕ್ಚುಲಿ ಅದನ್ನು ಅಡುಗೆ ಮನೇಲಿ ಇಟ್ಟು ಅದನ್ನೆಲ್ಲ ಪೂಜೆ ಮಾಡಿದ್ವಿ. ಇನ್ನು ಮಾಡಾದ್ಮೇಲೆ 8:30 ಒಳಗಡೆ ಹಾಲು ಉಕ್ಕಿಸ್ಬೇಕು ಅಂತ ಹೇಳಿದ್ರು. ಸೊ ಅದರಿಂದ ಇನ್ನು ಆ ಕಾರ್ಯಕ್ರಮನ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಮನೆಯವರೆಲ್ಲ ಬರೋ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿದ್ದೆ. ಇನ್ನು ಅವ್ರು ಬಂದಿದ ತಕ್ಷಣ ಟೈಮ್ ನೋಡಿಕೊಂಡು ಇನ್ನು ಹಾಲು ಹಾಕ್ತಾ ಇದ್ದೀನಿ. ಇನ್ನು ನನ್ನ ಮಗಳಿದ್ಕೊಂಡು ಅಡುಗೆ ಮನೇಲೆ ಕುತ್ಕೊಂಡ್ಬಿಟ್ಟಿದ್ದಾಳೆ. ಮಮ್ಮಿ ಇಲ್ಲಿ ಹಾಲು ಉಕ್ಕೋದು ನಾನು ನೋಡ್ತಾ ಇರ್ತೀನಿ, ನೀನು ಹೋಗಿ ಸ್ವಲ್ಪ ಹೊತ್ತು ಕುತ್ಕೋ ಅಂತ ಹೇಳಿದ್ಲು. ಸೊ ಸರಿ ಅಂತೇಳಿ ನಾನು ಇಲ್ಲೇ ನಿಂತ್ಕೊಂಡಿದ್ದೆ, ನಾನು ಎಲ್ಲೂ ಹೋಗಿಲ್ಲ. ಬಟ್ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಕರೆಂಟ್ ಸ್ಟವ್ ಮೇಲೆ ನಾನು ಇದು ಹಾಲು ಉಕ್ಕಿಸ್ತಾ ಇರೋದು. ನಾವು ಹಳೆ ಮನೆಯಲ್ಲೂ ಅಷ್ಟೇ ಕರೆಂಟ್ ಸ್ಟವ್ ಮೇಲೆ ಹಾಲು ಉಕ್ಕಿದಾಗ ಚೆನ್ನಾಗಿ ಉಕ್ಕಿ ಬಂತು. 3 ಸಲ ಆನ್ ಮಾಡಿ ಆ ಸ್ಟವ್ನ ಆಫ್ ಮಾಡಿ ಆನ್ ಮಾಡಿದಾಗ 3 ಸಲನೂ ಚೆನ್ನಾಗಿ ಉಕ್ಕಿ ಬಂತು. ಬಟ್ ಈ ಮನೇಲಿ ಯಾಕೋ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಹಾಲು ಹಾಕಿದ್ರೂ ಸರಿಯಾಗಿ ಉಕ್ಕಿಲ್ಲ. ಅದು ಮೇಲ್ಗಡೆ ನೊರೆ ಬರುತ್ತಲ್ವ, ಅದು ಮಾತ್ರ ಕೆಳಗಡೆ ಬಿದ್ದಿತ್ತಷ್ಟೇ, ಚೆನ್ನಾಗಿ ಉಕ್ಕಿ ಹರಿಲಿಲ್ಲ. ಅದೊಂದು ನನಗೆ ಡಿಸಪಾಯಿಂಟ್ ಆಗೋಯ್ತು. ಸೊ ಸರಿ ಅಂತೇಳಿ ಹಾಲೆಲ್ಲ ಸ್ವಲ್ಪ ಆ ಥರ ಆಯ್ತಲ್ವ, ಸರಿ ಅಂತೇಳಿ ಕಾಫಿ ಟೀನ ಕುಡ್ಕೊಂಡು ಇನ್ನು ಹಳೆ ಮನೆ ಹತ್ರ ಬಂದಿದ್ದೀನಿ. ಆ್ಯಂಡ್ ಇವತ್ತು ಎಲ್ಲ ಸಾಮಾನು ಶಿಫ್ಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡ್ವಿ. ಆ್ಯಂಡ್ ಇವತ್ತು ಬಂದು ಪ್ಯಾಕರ್ಸ್ ಮೋರ್ಸ್ ಅವ್ರಿಗೆ ಹೇಳಿದ್ದಾರೆ ಅಂತ ಅಂದ್ಕೊಂಡ್ರೆ, ನಮ್ಮ ಮನೆಯವರು ಪೋರ್ಟರ್ ಅವ್ರಿಗೆ ಹೇಳಿದ್ರಂತೆ. ಸೊ ಅವ್ರು ಬಂದು ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಐಟಮ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಟಿವಿ, ವಾಷಿಂಗ್ ಮಿಷಿನ್ನು, ಫ್ರಿಡ್ಜು, ಅದೆಲ್ಲ ದೊಡ್ಡ ದೊಡ್ಡ ಐಟಮ್ನೆಲ್ಲ ಅವರೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಐಟಮ್ಗೂ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ರು. ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ, ಇದರಲ್ಲಿ ಆಗೋದಿಲ್ಲ. ಆ್ಯಂಡ್ ಬೇಗ ಎಲ್ಲ ಸ್ವಲ್ಪ ಎಲ್ಲ ಎತ್ತಿಟ್ಕೊಳ್ತಾ ಇದ್ವಿ. ಆ್ಯಂಡ್ 3/4% ನಾವೇ ಎಲ್ಲ ಕೆಲಸ ಮಾಡ್ಕೊಂಡ್ವಿ. ಅವ್ರು ಬಂದು ಏನು ಡಸ್ಟ್ ಎಲ್ಲ ಕ್ಲೀನೇ ಮಾಡಿಲ್ಲ, ಹೇಗಂದರೆ ಹಾಗೆ ಸ್ವಲ್ಪ ಎಲ್ಲ ಇಟ್ಬಿಟ್ಟು ಎಲ್ಲ ಇದರಲ್ಲಿ ಅವ್ರೇನು ತಂದಿದ್ದಾರೆ ವೆಹಿಕಲಲ್ಲಿ ಅದರಲ್ಲೆಲ್ಲ ಇಡ್ತಾ ಇದ್ದಾರೆ. ಆ್ಯಂಡ್ ಹೊಸ ಮನೆಗೆ ನೋಡಿ ಇವಾಗ ಬಂದಿದ್ದೀನಿ. ಆ್ಯಂಡ್ ಎಲ್ಲ ತೊಗೊಂಡ್ಬಂದು ಇಲ್ಲೇ ಇಟ್ಬಿಟ್ಟಿದ್ದೀವಿ. ನಾ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಆ್ಯಂಡ್ ಸಿಂಪಲಾಗಿ ಒಂದು ಸ್ಟೋರಿನೂ ಇದೆ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೋಡಿದ್ರಲ್ವಾ ಇವತ್ತಿನ ಒಂದು ಚಿಕ್ಕ ವ್ಲಾಗ್ನ. ಇದಿಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.